ನಮಸ್ಕಾರ ವೀಕ್ಷಕರೇ, ಮುಂಬೈ ಟು ಕರ್ನಾಟಕ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಶ್ರೀ ಮುಖಾಂಬಿಕಾ ಬ್ರಹ್ಮಲಿಂಗೇಶ್ವರ ಪೂಜಾ ಸಮಿತಿ ಬಾಂಡೂಪು ಹಾಗೂ ಶ್ರೀ ಮಣಿಕಂಠ ದರ್ಶನ ಭಾಗ್ಯ ಬ್ರಹ್ಮಾಂಡ ತಾಣಿ ಪಶ್ಚಿಮ ಇವರ ಪ್ರಾಯೋಜಕತ್ವದಲ್ಲಿ ಅಜಕಾರು ಕಲಾಭಿಮಾನ ಬಳಗ ಮುಂಬೈ ಇವರ ಆಯೋಜನೆಯಲ್ಲಿ ತ್ರಿಷಾ ಯಕ್ಷಗಾನ ಕಲಿಕಾ ಕೇಂದ್ರ ತಳಾಕಳ ಕೊಳಂಬೆ ಮಂಗಳೂರು ಇವರಿಂದ ವಿಲೇಜ್ ರೋಡ್ ನಹೂರು ನೇಷನ್ ಎದುರುಗಡೆ ರಾಯಲ್ ಸೆಲೆಬ್ರೇಷನ್ ಹಾಲ್ನಲ್ಲಿ ಅಮರ ಶಿಲ್ಪಿ ವೀರ ಕಲ್ಕುಟ್ಕ ಎಂಬ ಪುಣ್ಯ ಕಥಾಭಾಗವನ್ನ ಆಡಿ ತೋರಿಸಲಾಯಿತು. ಬ್ರಹ್ಮಲಿಂಗೇಶ್ವರ ಪೂಜಾ ಸಮಿತಿ ಬಾಂಡೂರು ನೆತ್ತ ಸ್ಥಾಪನೆ 1994 ಉಂದಾಡು 32 ವರ್ಷ ದೀರ್ಘ ಪಯಣ ನೆತ್ತ ಸಂಸ್ಥಾಪಕರನ್ನ ಮಾತ್ರ ಗೊತ್ತು ಬಾಂಡೂರು ಹೆಚ್ಚಿನಗಲೇ ಗೊತ್ತು ಬೇರೆ ಸಂಜೀವ ಪೂಜಾರಿ ಶ್ರೀ ಕೃಷ್ಣ ಪ್ರಸಾದಿ ಭಜನ್ ಮಂಡಳಿತ ಪೂಜಾರಿ ಅಡಿ ಬೊಕ್ಕ ಅರೆಡ್ ಕರಿನೆಟ್ ಬೊಕ್ಕ ಶ್ರೀ ರಮೇಶ್ ಪೂಜಾರಿ ನಿತ್ಯ ನೇತೃತ್ವವನ್ನು ವಹಿಸಿಕೊಂಡೆ. ಪ್ರತಿ ಶುಕ್ರವಾರ ಭಜನೆ ಕೀರ್ತನ ಮಂಗಳಾರತಿ ನಿತ್ಯ ನಡುತ್ತೊಂದು ಅಂಜನೆ ಮಣಿಕಂಠ ದರ್ಶನ ಭಾಗ್ಯ ಬ್ರಹ್ಮಾಂಡ ತಾನೆ ಮುಖಲ್ಲ ಮಲ್ಲ ಸಹಕಾರ ನಿಕ್ಕೊಂಡು ಶಂಕರ ಮೂಲ್ಯನ್ನ ಸದಾ ಸಹಕಾರಗಳು ಒಂದು ಕರಿನ 4 ವರ್ಷದ ಸತತವಾದ ಈ ಕಾರ್ಯಕ್ರಮವು ಯಕ್ಷಗಾನದ ಪ್ರೋತ್ಸಾಹ ಮಂತ್ರದ ಸಹಕಾರ ಮಸ್ತ್ ಮಲ್ಲೆಡು ಅಂಚದ್ದು ಮೊಗಲೆ ಮಹಾಚರಿಗಳ ಬಾರಿ ನಮ್ಮ ದೂರ ತಾಯಿ ಬಂದಿದೆ. ಅಧ್ಯಕ್ಷರೇ ಕುಳಾಲ ಸಂಘ ಬೇರೆಗಳ ಬೇರೆಲ್ಲ ಮಾನವಿಗೆ ಬಂದ್ಬಿಟ್ಟು ಕೇಳೋದಿಲ್ಲ. ಶ್ರೀಮತಿ ಶಾಂತ ನಾರಾಯಣ ಶೆಟ್ಟಿ ಬೇರೆಲ್ಲ ಗೌರವ ಬಂದ್ಬಿಟ್ಟು ಸುಧೀಂದ್ರ ಸೋರ್ಣ ಕಾರ್ಯಾಧ್ಯಕ್ಷರು ಶ್ರೀ ನಿತ್ಯಾನಂದ ಮಂದಿರ ಬಾಂಡೂರು. ಕಾರ್ಯಾಧ್ಯಕ್ಷರು ಬಿಜೆಪಿಯ ಸದನವನ್ನು ಗೌರವ ಬೇರೆ ಮಂತ್ರಿಗಳು ದಯಾದಿದ್ದ ವೇದಿಕೆ ಬರ್ಬೋದು. ಕರ್ನಾಟಕ ವಲ್ಲ ಪೇಪರ್ ಶಂಕರ್ ಮೂಲ್ಯ ದಯಾದಿದ್ದ ವೇದಿಕೆ ಬರ್ತದೆ. ಪುಷ್ಪ ಗೌರವ ಸ್ವೀಕಾರ ಮಾಡ್ಬೋದು. ದಯಾದಿದ್ದ ವೇದಿಕೆ ಬರ್ತದೆ. ಪುಷ್ಪ ಗೌರವ ಸ್ವೀಕಾರ ಮಾಡ್ಬೋದು. ಶುಭಕ್ಕೂ ಈ ಕೃತಜ್ಞ ಗೌರವ ಮಲ್ಪಿ ಕಲೆ ಬಾಕಿ ಅಂತ ಮಾತ ಬಿನ್ನೆ ಒಟ್ಟು ಸೇರಿದೆ ಅಧ್ಯಕ್ಷರು ಅಂಚನೆ ಅಶೋಕ ನೀರು ದುಂಟೋಡು ಉಡುಪಿದ ಬ್ರಹ್ಮವರದ ಮಠಪಾಡಿ ಶ್ರೀಮತಿ ಮಾಲಿನಿ ಬೊಕ್ಕ ನರಸಿಂಹ ಸಾಮಕ ದಂಪತಿಗಳ ಸುಪುತ್ರಿ ಬೇರೆ ವಿದ್ಯಾಭ್ಯಾಸವನ್ನು ಪುಟ್ಟೂರಿನ ತನ್ನ ಹೆಚ್ಚಿನ ಆಸೆಡು ಯಕ್ಷಗಾನ ತಿಟ್ಟನ್ನು ಕಲಿತದ್ದು ಬಡಗು ತಿಟ್ಟದ ಗುರು ಅದು ಶ್ರೀ ಕೃಷ್ಣಸ್ವಾಮಿ ಜೋಶ್ ಪ್ರಕಾಶ್ ತೆಂಕುತಿಟ್ಟು ಅಂಚನೆ ರಕ್ಷಿತ್ ಶೆಟ್ಟಿ ಪೆಟ್ರೆ ಲಕ್ಷ್ಮಣ್ ಕುಮಾರ್ ಮರಕಡ ಬೊಕ್ಕ ರಾಮಪ್ರಕಾಶ್ ಕಲ್ಲೂರಾಯ ಇಂಚಿನ ಶ್ರೇಷ್ಠ ಗುರುಟ ಮೇರೆ ಕಲ್ತಿನಾರು. ಕಿರೀಟ ವೇಷ, ಸ್ತ್ರೀ ವೇಷ, ಬಣ್ಣದ ವೇಷ ಹೆಚ್ಚು ಪ್ರಶಸ್ತಿ ಸದ್ಯ ಸಾಂಸ್ಕೃತಿಕ ಅಧ್ಯಾಪಕಿಯಾದ ಕಾರ್ಯನಿರ್ವಹಿಸುವುದು ಉಲ್ಲರಿದ ಬಾರಿ ಗೌರವ ಪಂಡಂಗೆ ಒಂದೇನು ತೆರೆದು
ಇನ್ನಿತ ದಿನ ಈ ಬಲಗದ ಸದಸ್ಯರು ಅಂಚನೆ ಮಾತೆಲ್ಲ ಸೇರ್ದು ನಮ್ಮ ಅಧಿಕಾರ ಕಲಾಭಿಮಾನಿ ಬಳಗ ಪರವಾದ ಇರುವಂತಹ ಮಾನದಿಗೆ ಮಕ್ಕಳಲ್ಲ ಅಶೋಕನ್ನೇ ಅಂಚನೆ ಮಾತೆಲ್ಲ ಹುಟ್ಟು ಸೇರಿದ ಮಾನದಿಗೆ ಮಕ್ಕಳು ಮಾತೆಲ್ಲ ಇಲ್ಲ ಮಕ್ಕಳಲ್ಲ. ಧರ್ಮಿನ ಒಟ್ಟಿಗೂ ಬೆರೆಗೂ ಅಜಕಾರ ಕಲಾಭಿಮಾನಿ ಬಳಗದ ಪರವಾದ ಅಜಕಾರ ಬಾಲನ್ನ ಗೌರವ ನಿಜವಾದ ವರ್ಷ ಪ್ರತಿ ವರ್ಷ ಬೇರೆ ಈ ಸ್ವಲ್ಪ ಆಟ ನಡುಕೊಂಡು ಬೇರೆ ಸಂಪೂರ್ಣ ಸಹಕಾರ ಕೊಡು ಇಡೀ ಇನ್ನಿತ ಈ ಆಟದ ಸ್ಪಾನ್ಸರ್ ಬೇರೆ ಪೂರ ಖರ್ಚೆಲ್ಲ ವಹಿಸಿದ್ದಾರೆ ಅಶೋಕ ಮಾಂತರಿಗಳ ಅಣ್ಣನಗಳಿಗೆ ಮಿಗ್ಗಿನಗಳಿಗೆ ಮಾತಾಡ ತರತಕ್ಕದ ನಮಸ್ಕಾರ ಮಲ್ತಂದು ಅಂಚನೆ ಎದುರಿಡಿತ್ತಿನ ಮಾತೆಯನ್ನ ಮಿಗ್ದಿ ಬರಿಯಲ್ಲಿ ತರತಕ್ಕದ ನಮಸ್ಕಾರ ಮಲ್ತಂದುಲ್ಲೆ ಪೂರ ಜನಲ್ಲ ಎನ್ನಾಗುಲೆ ಅಂಚನೆ ಇನಿತ ಈ ಆಟೋಗು ಬೈದಿನ ನಿಗಲಿ ಮಾತಾಡಿಗ್ಲ ಕೊಡೋರ ತರತಕ್ಕದ ನಮಸ್ಕಾರ ಮಲ್ತಂದುಲ್ಲೆ ಒಂಜಿ ಆಟ ಮಲ್ಕೊಂಡ ಒಂಜಿ ಪಟ್ಟ ಪರಕ್ಕೆ ಬಂಡ ಏತೇ ವರ್ಷ ಮುಟ್ಟಲ್ಲ ನಂಗೆ ಆ ದಿನ ತಿಕ್ಕುಜಿ ಈ ನಮ್ಮ ಬೊಂಬೆದ ಊರುಡು ಏರು ಈ ಆಟ ಮಲ್ಪದಿರ ಹಗಲಿಗೆ ಸುಖ ಸಂಪತ್ತು ಸೌಭಾಗ್ಯ ಕೊರ್ದು ನಡಪಡ ಕಟ್ಟಿಲ್ಲಮ್ಮ ಬ್ಯಾಗಲ್ ಬಂದ್ಬೇಕಂತ ನಂಗೆ ಈತ ಜನಕ್ಕೆ ಆರ ಆಟ ಮಲ್ಪದು ನಂಕಲಿಗೆ ತೂಪಿನ ಒಂಜಿ ಭಾಗ್ಯನು ಕೊರ್ನೆ ಅರೆಗೆ ಸುಖ ಸಂಪತ್ತು ಕೊರ್ದು ನನಾತು ವರ್ಷ ಪ್ರತಿ ವರ್ಷಲ ಇಂಚಿನ ಮಲ್ಪಡು ಪ್ರತಿ ವರ್ಷಲ ಇಂಕುಲು ಇಡೆಗೆ ಬರ್ತದ ಈ ಆಟವನ್ನು ತೂಪಿಲೆಕ್ಕ ಆವಡು ಇನ್ನು ಮಾತ್ರ ಎನ್ನಂದು ಆ ಕಟ್ಟಿಲ್ಲ ಅಮ್ಮ ನಮ್ಮ ಬಾಲನ್ನೇ ಎಂಕಲೆ ಇರುವ ವರ್ಷದಿಂಚಿ ಬುಡಂದೆ ಆಟ ಎಂಕುಲು ಮಲ್ತಿನಾಗಲು ಯಾನು ಬುಡಂದೆ ಆಟ ನಲ್ತಿ ದಿನಾಲ ಗೆಜ್ಜೆ ಕಟ್ಟದು ಅಂಚದು 2005 ಎಂಕೆಲ್ಲ ಶುರುಟು ಲೇಡೀಸ್ ವಿಂಗಿದ ಬಾಂಬೆ ಬನ್ಸ್ ಆಟ ಆತಂಡು ಅಲ್ತ ಪಕ್ಕ ಬೊಂಬೆಡು ಮಾತ ಪಂಜೆಗಳು ಅಂತ ಪಂಡ ಇದು ಮಸ್ತ ಖುಷಿ ಆಂದುಂಡು ನನ್ನ ಆತಲ ನಿಗಲು ದುಡ್ಡು ಬರ್ತದೆ ಬಾಲನ್ನಾಗ ಸಹಕಾರ ಕೊರಡು ಆನ ಒಂಜಿ ಬಾರಿ ಮಲ್ಲ ಒಂಜಿ ಕಣ ಉಂಡು ಎಲ್ಲಂಜಿ ಬಾರಿ ಮಲ್ಲ ಪ್ರೋಗ್ರಾಮ್ ಅಂತಂದುಲ್ಲೇರು ಐಕೆ ನಿಗಲು ಅಕ್ಟೋಬರ್ ಐಕೆ ಹತ್ರ ನಿಗಲು ಮಲ್ಲಾಗಲು ಮಲ್ಲ ಬಡಪತ್ತು ಬಡವೇರು ಮಲ್ಲಗಳು ಎನ್ನಂದೆ ಮಾತೆರೆಗಳ ಕೈ ಜೋಡಿಸಾದ ಆಡ್ನ ಪ್ರೋಗ್ರಾಮ್ ಎಡ್ಡೆ ಮಂತಕೊಂಡು ಯಾನ್ ಗುಡರನ್ನಿಗೆಲ್ಲ ಬೇಟು ಅಜಕಾರ ಕಲಾಭಿಮಾನಿ ಬಳಗ ಅಂಚನೆ ಯಕ್ಷಗಾನ ಕಲಿಕಾ ಕೇಂದ್ರ ಮಹಿಳಾ ಯಕ್ಷಗಾನ ತಂಡ ಇನ್ನಿತ ದಿನ ಈ ಯಕ್ಷಗಾನನು ಎನ್ನಂದಾಜಿ 3 ವರ್ಷದಿಂಚಿ ಸೇವಾ ರೂಪಡು ನಿಗಲೆಗೆ ಮಾತಲೆಗ್ಲ ಕೃತಿ ಮಂಚಿನ ಅಶೋಕ್ ಮೂಲ್ಯರೆಗ್ ಯಾನು ಮನಪೂರ್ವಕವಾದ ಧನ್ಯವಾದ ಸಲ್ಲಿಸುವಂದಿಲ್ಲ. ಇಂಚಿನ ಒಂಜಿ ಕಾರ್ಯಕ್ರಮವನ್ನು ಮಲ್ಪೊಟ್ಟ ಐಕೊಂಜಿ ದೇವರನ ಅನುಗ್ರಹ ಗೋಡಿಗೆ ಅಂಚಾದ ಬುನಗ ಸಂಪೂರ್ಣವಾದ ಆ ಅಯ್ಯಪ್ಪ ಸ್ವಾಮಿನ ಅನುಗ್ರಹ ರಗಿತ್ತಿನೇಟು ಈ ಬಾಂಡಪ್ಪು ಬದ್ದದು ತಾನೋಡದ ಈ ಬಾಂಡಪ್ಪಗೆ ಬದ್ದದು ಈ ಯಕ್ಷಗಾನನ ನಂಗೆ ಕೊಡ್ತೇವೆ. ಅಂಚನೆ ಈ ಯಕ್ಷಗಾನ ಮುಂಬೈ ಪ್ರಾಂತಡು ನಡಪಡುವ ಅಂಡ ಐಕು ಮೂಲ ಕಾರಣ ಬಂಡ ಅಜಗಾರು ಬಾಲಕೃಷ್ಣ ಶೆಟ್ಟರು ನಿಗಲಿಗೆ ಮಾತಾಡುವ ಗೊತ್ತುಂಡು. ಹೋಗಿ 25 ವರ್ಷದಿಂಚಿ ನಮ್ಮ ಜೋಗುಲಿಗೆ ಯಕ್ಷಗಾನವನ್ನು ಈ ಮುಂಬೈಡು ಕಲ್ಪಾವಂದಿಲ್ಲೇನು ನನ್ನ ಬರ್ಪಿನಂಚಿನ ಅಕ್ಟೋಬರ್ 3 ಅಂಚನೆ 4 ತಾರೀಕಿಗೆ ಆರ್ನ ಯಕ್ಷಗಾನದ ಸಿಲ್ವರ್ ಜುಬ್ಲಿ ಈ ನಮ್ಮ ಬಂಡರ ಸಂಘಗಳು ನಡಪರೊಂಡು ಐಕನಿಗಳು ಮಾತೆಲ್ಲ ಹೆಚ್ಚಿನ ಸಂಖ್ಯೆಗಳು ಬದುಕು ಈ ನಮ್ಮ ತುಳುನಾಡದ ಶ್ರೇಷ್ಠ ಕಲೆಗೆ ಪ್ರೋತ್ಸಾಹ ಕೊರಡು ಅಂಚನೆ ಈ ಕಲೆಯನ್ನು ಮುಲ್ಪ ಬದುಕು ಆ ಮಹಿಳಾ ತಂಡದಗಳು ಈ ಕಲೆಗೆ ಮಾತಲೆಗಳ ಯಕ್ಷಗಾನ ರೂಪಡು ಮಂತು ಕೊರಿನೆಗ್ ಅಕನ್ನ ಈ ಕಲೆಗಳ ಕಟ್ಟಿದ ತಪ್ಪೆ ಉಲ್ಲಾದಿ ಬಂಡ ಯಕ್ಷಗಾನ ಪ್ರಿಯರಾರು ಅಂಚಾದ ಸಂಪೂರ್ಣವಾದ ಅನುಗ್ರಹ ಆ ಮಹಿಳಾ ತಂಡಕ್ಕೂ ಪಡೆದು ಯಾನ ಅಪ್ಪಡ ಪ್ರಾರ್ಥನೆ ಮಂತೊಂದು ಎನ್ನ ರಡ್ಡು ಬಾತೆರೆಗೂ ವಿರಾಮನು ಬರ್ಬೇಕು. ಜೈ ಹಿಂದ್. ದೈವ ದೇವರನ್ನು ತಂದು ಎಲ್ಲ ಕಾರ್ಯಗಡ್ಡವರು ಇನ್ನಿತ ಈ ಕಾರ್ಯಕ್ರಮಡು ವೈದ್ಯನ ಚಿತ್ತಿನ ಊರ ಬಿಂಡೇರು ನಮ್ಮ ಅಧ್ಯಕ್ಷ ಸ್ಥಾನ ವಹಿಸಿನ ಶಂಕರಣ್ಣ ಒಕ್ಕ ಒಂದೆಂಟು ಸ್ತ್ರೀ ಶಕ್ತಿ ನೋಡಿರು ನಮ್ಮ ಮಲ್ಲ ಸಂಸ್ಥೆ ಬಿಲ್ಲವಾಯಿ ಸೋಷಿಯಲ್ ಮಹಿಳಾ ಕಾರ್ಯಾಧ್ಯಕ್ಷರ ಅಂಚನೆ ಎನ್ನ ಓಡ್ತಾರೆ ನೈ ಮುಂಬೈದ ಒವ್ವೇ ನಮ್ಮ ಒಂಜಿ ಕಲ್ಚರಲ್ ಪ್ರೋಗ್ರಾಮ್ ತಂಡ ಐಕ್ ಫುಲ್ ಸಪೋರ್ಟ್ ಮಾಡ್ತದೆ ಪಂಪು ನಂಚಿನ ಬಾಂಬೆ ಬನ್ಸ್ ಅಸೋಸಿಯೇಷನ್
ಮಹಿಳಾ ಕಾರ್ಯಾಧ್ಯಕ್ಷರೇ ಅಂಜನಿ ಮಸ್ತ್ ಪುರ್ತ ಅಂಚಾದ ಏನಲ್ಲ ಪುದರಿಗೆ ಪದ್ಯ ಸ್ಟೇಜ್ ಇಡ್ತೀನ ಪೂರ ಗಣ್ಯರಿಗೆ ಯಾರು ಸೊನ್ನ ಸಂಭವತ್ತಲ್ಲ ಒಂದು ಮಹಿಳಾ ಯಕ್ಷಗಾನಂದು ನಮ್ಮ ಎಕಡೆ ತಗೊಂಡಿಲ್ಲ ಯಾನ್ ಮರಣ ಓಪನಿಂಗ್ ಗನ್ಸೋಲಿಲ್ಲ ತುದ್ದೆ ಅಂಡ ಇದಬಿಟ್ಟ ಬತ್ತಿನ ವೇಷಡು ಜನ ಲೆಕ್ಕಡು ಮಹಿಳೆಯರ ಅಡ್ಡೆ ಎತ್ತಿನ ಬೊಕ್ಕ ಪೂರ ಜೋಗಲಿ ಎತ್ತೀನಿ ಅಂಚಾದ ಒಂದು ಮಕ್ಕಳಗಳೆಲ್ಲ ಬನ್ನಲ್ಲಿಂದು ಹೆಣ್ಣಲ್ಲಿಂದು ಎಲ್ಲ ಒಂಜಿ ಮನಸ್ಸು ಅಂಚೆನೆ ಒಂದೇನು ಕನ್ಪಾದು ಈ ನಮ್ಮ ನಮಗೆ ಪೂರ ಎಂಚಿನ ಒಂದು ರಸದೋತನ ಬಂತು ಕಲ್ಪಿನಂಚಿನ ಈ ಅಜಕಾರ ಬಲವೆಸ್ತನಾಗಿ ನನಾತು ಇಂಚಿನ ಮೇಳನ ಕಲ್ಪನ ಶಕ್ತಿಯ ದೇವರು ಕೊರಡು ಬೊಕ್ಕ ಒಂದೇನು ನಮ್ಮ ಒಂದೇನು ಕಲ್ಪಾದ ಒಂದೇನ ಬಿರಿಯ ಸಹಾಯ ಮಾಡ್ಕೊಳ್ತೀವಿ ಅಶೋಕ್ ಅಣ್ಣಗೆಲ್ಲ ಅಂಜನೆ ಆರ್ನೋಟಿನ ಮಾತಿರಗಳ ನಮ್ಮದು ವೈದ್ಯನ ದೈವ ದೇವರು ಶಕ್ತಿ ಕೊರಡನ್ನು ಬರೋದು ನನ್ನದು ಅಶೋಕ್ ಅಣ್ಣೆ ನನ್ನ ಎಲ್ಲ ಅಕ್ಟೋಬರ್ ಆಗಸ್ಟ್ 21 ಕುಲಾಯದ ಒಂಜಿ ಮಲ್ಲ ಸಂಸ್ಥೆ ನಮ್ಮ ಪರಮಾತ್ಮ ಪಂಜುರ್ಲಿ ಪಂಪಿನ ನಾಟಕ ಈ ಸರಿ ಸುರೂಪು ಬೊಂಬಾಯಿ ಬರುವುದುಂಟು ಅವೇನು ಈ 29 ತಾರೀಕಿಗಾಗಿ ನಮ್ಮ ಕಾನೂರು ಅಶೋಕನೆ ಪಾಡ್ಯಾರ ಅವ್ರ ಮಲ್ಪಾಲ್ದಲ್ಲೇರು ಐಕ್ಲಾನಿಗಳು ಬರ್ತದೆ ಇಂಜನೆ ಸಹಾಯ ಮಲ್ಪಲೆ ಅಂಡ್ ಐಕ್ ಸುರು 26 ಬಾಂಬೆ ಬನ್ಸ್ ಅಸೋಸಿಯೇಷನ್ ಎಂಕುಲವೇನು ಓಪನಿಂಗ್ ಬಲ್ತಂದಿಲ್ಲ ಸುರುತ ಓಪನಿಂಗ್ ಬಲ್ತಂದಿಲ್ಲ ಬೇಗ ಬಂದ ಅಕ್ಕಲ ಏಕಲಿ ಬನ್ಸ್ ಅಸೋಸಿಯೇಷನ್ ಫುಲ್ ಸಪೋರ್ಟ್ ಮಾಡಿ ಮಲ್ದೇರಿ ಐಕೋಸಯ ಅಕಲಿಗೂ ಕೂಡ ತಂದು ಇಂಜಿನ ಕಾರ್ಯಕ್ರಮ ನನಾತ್ ಅವಾರ್ಡ್ ದುಡ್ಡುಗಳ ನಮ್ಮ ಸಬ್ಬತ್ತೆ ಈ ನಮ್ಮ ಕಲಾಭಿಮಾನಿಗಳ ಹೆಚ್ಚಿನ ಅವಕಾಶ ಸಿಕ್ಕಡು ಒಂದು ಏನಾದ್ರು ಲೆತ್ತದ ಮಲ್ತಿನ ಈ ಎಂಟು ಮಲ್ತಿನ ಮರ್ಯಾದೆಗೆ ಏನಾಗಲೇ ತರೆ ತಕ್ಕ ಒಂದು ಏಕಲ ಕುಲಾಲ ಸಂಗೋತಿಕಿನ ಮರ್ಯಾದೆ ಬಂದ ಬೇನೊಂದು ಧನ್ಯವಾದ ಬರೋದು ಜೈ ಹಿಂದ್ ಜೈ ಭಾರತ್. ನಮಸ್ತೆ, ಲಕ್ಷ್ಮಣ್ ಕುಮಾರ್ ಮರಕಡ ಅಂತ ನನ್ನ ಹೆಸರು. ಓಕೆ, ಸೊ ಇವಾಗ ನೀವು ಊರಿನಿಂದ ಮುಂಬೈಗೆ ಯಕ್ಷಗಾನ ಪ್ರದರ್ಶನಕ್ಕೆ ಬಂದಿದ್ರಿ. ಹೌದು. ಸೊ ಎಷ್ಟು ದಿನದ ನಿಮ್ಮ ತಿರುಗಾಟ? ಈಗ ನಮಗೆ ಮುಂಬೈಯಲ್ಲಿ ಒಟ್ಟು 5 ದಿನಗಳ ಪ್ರದರ್ಶನ ಉಂಟು. ಇವತ್ತು 4ನೇ ಪ್ರದರ್ಶನ, ನಾಳೆ ಒಂದು ಪ್ರದರ್ಶನ ಆಗಿ ಮತ್ತೆ ನಾವು ಹೊರಡೋದು. ಓಕೆ, ಸೊ ಇವಾಗ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿಗೆ 5 ದಿನದ ಪ್ರದರ್ಶನ ಕೊಡಲಿಕ್ಕೆ ಅಷ್ಟೊಂದು ಸಣ್ಣ ಮಾತಲ್ಲ, ಹೇಗೆ ಮ್ಯಾನೇಜ್ ಆಗ್ತಿದೆ ಅಂತ ಕೇಳ್ಬೋದಾ? ಹೌದು, ಈಗ ನಮ್ಮದೀಗ ಶ್ರೀಶ ಯಕ್ಷಗಾನ ಕಲಿಕಾ ಕೇಂದ್ರ ಅಂತ, ಅದಕ್ಕೆ ಯಕ್ಷಗಾನದ ಹಿರಿಯ ಗುರುಗಳಾದಂತಹ ಕರ್ಗಲ್ಲು ವಿಶ್ವೇಶ್ವರ ಭಟ್ ಅವರ ಮಾರ್ಗದರ್ಶನ, ಅವರೇ ಈ ಕೇಂದ್ರದ ಮುಖ್ಯ ಗುರುಗಳು, ಅಂದರೆ ಪ್ರಾಚಾರ್ಯರು ಅಂತ ಹೇಳ್ಬೋದು. ಅವರ ನಿರ್ದೇಶನದಲ್ಲಿಯೇ ಇಲ್ಲಿ ಬರೋದು. ಈಗ ನಾವು ಕೆಲವಾರು ಪ್ರಸಂಗಗಳನ್ನು ಅವರ ಒಂದು ಮಾರ್ಗದರ್ಶನದ ಮೂಲಕ ನಾನು ನಿರ್ದೇಶನ ಮಾಡಿ ಇಲ್ಲಿಗೆ ಕರ್ಕೊಂಡು ಬರ್ತೇನೆ. ಇಲ್ಲಿರುವ ಎಲ್ಲ ಕಲಾವಿದರು ಬೇರೆ ಬೇರೆ ತಂಡದ ಕಲಾವಿದರಾಗಿರ್ತದೆ. ನಮ್ಮದೊಂದು ಪರಂಪರೆಯಲ್ಲಿ ಯಕ್ಷಗಾನ ನಾವು ಹೇಗೆ ಕೊಡಬೇಕು ಅಂತ ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿ ಒಂದು ಇಲ್ಲಿಗೆ ಬರುವಾಗ ಒಂದು 5-6 ದಿವಸದ ಒಂದು ಅಭ್ಯಾಸ ಮಾಡಿ ಇಲ್ಲಿಗೆ ಬರ್ತೇವೆ ನಾವು. ಹಾಗೆ ಯಕ್ಷಗಾನ ಗಂಡು ಕಲೆ ಅಂತ ಹೇಳಿದರೆ ಅದೊಂದು ಸಮಗ್ರವಾದ ಕಲೆ ಅಂತ. ಇದರಲ್ಲಿ ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ ಎನ್ನುವಂತಹ ಭಾವನೆಗಳು ಇರ್ತದೆ. ಇದನ್ನೆಲ್ಲ ಕಲಿಯುವುದು ಅಂದರೆ ಅಷ್ಟೊಂದು ಸುಲಭವಲ್ಲ. ಅದಕ್ಕಾಗಿ ಈ ಸಮಗ್ರವಾದ ಕಲೆ ಅಂತ, ಸ್ಟ್ರಾಂಗ್ ಅಂತ ಹೇಳ್ತೇವಲ್ಲ, ಅದಕ್ಕದು ಗಂಡು ಕಲೆ ಅಂತ ಹೇಳ್ತಾರೆ. ಅಂತಹ ಒಂದು ಸಾಮರ್ಥ್ಯ ಹೆಣ್ಮಕ್ಕಳಲ್ಲಿ ಅಥವಾ ಎಳೆಯ ಮಕ್ಕಳಲ್ಲಿ ಇದ್ದರೆ ಅದನ್ನು ಸಾಧಿಸಬಹುದು ಅಂತ ಈಗಿನ ಮಕ್ಕಳು ತೋರಿಸ್ತಾರೆ. ಮತ್ತು ಈ ಯಕ್ಷಗಾನ ಕಲಿಕೆಯಿಂದ ನಮ್ಮ ಸಂಸ್ಕೃತಿ, ನಮ್ಮ ಭಾರತದ ಪರಂಪರೆ
ಅದೇನು ಮತ್ತು ಪುರಾಣಗಳು ಇದನ್ನೆಲ್ಲ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಈಗ ಆಧುನಿಕತೆಯ ಸೋಗಿನಲ್ಲಿ ಈಗ ಬದುಕು ಸಾಗ್ತಾ ಇರುವಾಗ ನಮ್ಮ ಹಿಂದೆ ಅಥವಾ ನಮ್ಮ ಹಿರಿಯರು ಏನು ಮಾಡಿದರು, ನಮ್ಮ ಹಿನ್ನೆಲೆ ಏನು ಅಂತ ಮಕ್ಕಳಿಗೆ ಗೊತ್ತಾಗೋದಿಲ್ವ. ಈ ಕಥೆಗಳನ್ನು ತಿಳಿಯುವ ಮೂಲಕವಾಗಿ ಅದೆಲ್ಲ ತಿಳಿಯುತ್ತದೆ ಅವರಿಗೆಲ್ಲ. ಮತ್ತು ಇಲ್ಲಿ ನಾವು ಈಗ ಮುಂಬಯಿಯ ಪ್ರೇಕ್ಷಕರಿಗೆ ಪೌರಾಣಿಕ ಕಥೆಗಳನ್ನೇ ತುಳುವಿನಲ್ಲಿ ಅದನ್ನು ಮಾಡ್ತೇವೆ. ಅದು ಕೂಡ ಮಕ್ಕಳಿಗೆ ಸ್ವಲ್ಪ ಕಷ್ಟ, ಅಂದರೆ ಹೆಚ್ಚಿನ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮ್ನ ಮಕ್ಕಳೇ ಇರ್ತಾರೆ, ಆದರೂ ಕನ್ನಡವನ್ನು ನಿರರ್ಗಳವಾಗಿ ಮಾತಾಡ್ತಾರೆ. ಆದರೆ ತುಳು ನಮ್ಮ ಮಾತೃಭಾಷೆಗಳಾಗಿದ್ದರೂ ಕೂಡ ಅವರಿಗೆ ಇಲ್ಲಿ ಯಕ್ಷಗಾನದಲ್ಲಿ ಈಗ ರಂಗ ಭಾಷೆ ಬೇರೆ, ನಮ್ಮ ಆಡು ಭಾಷೆ ಬೇರೆ, ಹಾಗೆ ಅದಕ್ಕೆಲ್ಲ ಹೊಂದಿಕೊಂಡು ಬಹಳ ಕಷ್ಟಪಟ್ಟು ಮಾಡ್ತಾರೆ. ಹೌದು, ಯಾಕಂತಂದ್ರೆ ಇವಾಗ ಸ್ಟಡಿ ತುಂಬ ಇಂಪಾರ್ಟೆಂಟ್. ಹೌದು, ಅದ್ರ ಜೊತೆ ಈ ಕಲೆನ ಕಲಿಯೋದು ಅಂತ ಹೇಳಿದ್ರೆ ಅಷ್ಟೊಂದು ಈಸಿ ಅಲ್ಲ. ಹೌದು, ಸಾಂಸ್ಕೃತಿಕವಾದಂಥ ಒಂದು ಪರಂಪರೆನ ಉಳಿಸ್ಬೇಕು ಅಂತಂದರೆ ಅದೇ ರೀತಿಯಲ್ಲಿ ಕರ್ಕೊಂಡು ಬರಬೇಕು. ಅದು ಅಷ್ಟೊಂದು ಈಸಿ ಅಲ್ಲ. ಸ್ಟಡಿ ಜೊತೆನೂ ಅದನ್ನು ಮಾಡ್ತಿರೋದು ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಎಲ್ಲೋ ಒಂದು ಕಡೆ ಕೇಳಿದ್ವಿ, ಯಕ್ಷಗಾನನ ಉಳಿಸಿ ಬೆಳೆಸಿ ಅನ್ನುವಂಥ ಒಂದು ಮಾತನ್ನ ಇದ್ದಿತ್ತು. ಇವಾಗ ಮಕ್ಕಳನ್ನ ನಿಮ್ಮ ಒಂದು ಟೀಮನ್ನು ನೋಡಿದರೆ ಖಂಡಿತವಾಗ್ಲೂ ಇಂಥ ಒಂದು ಕಲೆ ಇರೋದ್ರಿಂದ ಅಥವಾ ನಿಮ್ಮ ಒಂದು ಟೀಮಿನ ಮುಖಾಂತರ ಹೀಗೆ ಹೇಳ್ಬೋದು, ಖಂಡಿತವಾಗ್ಲೂ ಉಳಿತದೆ, ಬೆಳೀತದೆ ಅನ್ನುವಂಥದ್ದೊಂದು ವಿಶ್ವಾಸ ಇನ್ನು ಜನರಿಗೆ ಸಿಕ್ತು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹೌದು, ಈ ಯಕ್ಷಗಾನ ಉಳಿಸಿ ಬೆಳೆಸಿ ಅಂತ ಹೇಳುವುದಕ್ಕೆ ಕಾರಣ ಏನಂದರೆ, ಈಗ ಕೆಲವೊಂದು ಈಗ ಸಂದರ್ಭಗಳಲ್ಲಿ ಯಕ್ಷಗಾನದ ರೂಪ ಬದಲಾಗಿದೆ. ಆ ಮೂಲ ರೂಪವನ್ನು ಕಳ್ಕೊಂಡು, ಅಂದರೆ ವ್ಯಾಪಾರೀಕರಣ ದೃಷ್ಟಿಯಿಂದ ಕೆಲವರೆಲ್ಲ ಇನ್ನಿತರ ಕಲೆಗಳನ್ನು ಅದರೊಟ್ಟಿಗೆ ಮೇಳೈಸುವ ಹಾಗೆ ಮಾಡಿ ಇದರ ಮೂಲ ರೂಪವನ್ನು ಇಲ್ಲ ಅಂತ ಮಾಡಿದ್ದಾರೆ. ಅಂದರೆ ಹೊಸತಾಗಿ ನೋಡುವವರಿಗೆ ಅದೇ ಯಕ್ಷಗಾನ ಅಂತ ಅನಿಸ್ತದೆ. ಆದರೆ ನಾವು ಹಾಗಲ್ಲ. ಈಗ ಕರ್ಗಲ್ಲು ಗುರುಗಳ ಮಾರ್ಗದರ್ಶನದಲ್ಲಿ ಮೂಲ ಪರಂಪರೆ ಏನುಂಟು ಅದನ್ನೆಲ್ಲ ಇದರಲ್ಲಿ ಅಳವಡಿಸಿಕೊಂಡು ಯಕ್ಷಗಾನದ ಮೂಲ ಪರಂಪರೆಗೆ ಧಕ್ಕೆ ಆಗದ ಹಾಗೆ ಹೊಸತನ್ನು ಸೇರಿಸಿಕೊಂಡು, ಅಂದರೆ ಪ್ರೇಕ್ಷಕರ ಅಭಿರುಚಿ ಹೇಗುಂಟು ಅಂತ ತಿಳ್ಕೊಂಡು ಈ ಮಕ್ಕಳಲ್ಲಿ ಮಾಡುವ ಪ್ರಯತ್ನವನ್ನು ನಾವು ಮಾಡಿಸ್ತೇವೆ. ಖಂಡಿತ. ಸೊ ತುಂಬ ಚೆನ್ನಾಗಿ ನಿಮ್ಮ ಟೀಮ್ ನೋಡಿದ ಖುಷಿ ಆಯಿತು. ಸೊ ಇನ್ನಷ್ಟು ನಿಮಗೆ ಮುಂಬೈ ಅಂತ ಹಲವಾರು ಪ್ರದರ್ಶನಗಳಲ್ಲಿ ನಿಮಗೆ ಅವಕಾಶ ಸಿಗಲಿ ಅಂತ ನಾವು ಸಹ ಹಾರೈಸ್ತೇವೆ. ತುಂಬ ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಮುಂಬೈಗೆ ಬಂದಂತಹ ಮಹಿಳಾ ಟೀಮ್ ಅಂತ ಹೇಳ್ಬೋದು. ಸೊ ನಿಮ್ಮ ಟೀಮಿನ ಸಂಪೂರ್ಣವಾದಂಥ ಹೆಸರನ್ನ ಕೇಳ್ಬೋದಾ? ನಮಸ್ತೆ, ನನ್ನ ಹೆಸರು ಯೋಗಕ್ಷಿ ಅಂತ. ನಮ್ಮ ಸಂಸ್ಥೆಯ ಹೆಸರು ಶ್ರೀಶ ಯಕ್ಷಗಾನ ಕಲಿಕಾ ಕೇಂದ್ರ ತಳಕಳ ಬಜ್ಪೆ ಮಂಗಳೂರು ಅಂತ, ದಕ್ಷಿಣ ಕನ್ನಡ. ಸೊ ಎಷ್ಟು ವರ್ಷದಿಂದ ಮುಂಬೈ? ನಾವು 2009ರಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಿದ್ದೇವೆ. ಅಲ್ಲಿಂದ ನಿರಂತರವಾಗಿ ಮಕ್ಕಳ ಕಾರ್ಯಕ್ರಮ, ಮಹಿಳೆಯರ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ನಮ್ಮ ಊರಿನಲ್ಲಿ ಎಲ್ಲ ಕಡೆ ಪ್ರದರ್ಶನಗಳನ್ನು ನೀಡ್ತಾ ಇದ್ದೇವೆ. ಈಗ ಕಳೆದ 2 ವರ್ಷಗಳಿಂದ ಇಲ್ಲಿ ನಾವು ಬೊಂಬೈಯಲ್ಲಿ ಅಜಕಾರು ಯಕ್ಷಾಭಿಮಾನಿ ಬಳಗ ಈ ಮೂಲಕ ಆನಂದ್ ಬಂಗೇರ ಇವರ ಸಹಕಾರದೊಂದಿಗೆ ಬರ್ತಾ ಇದ್ದೇವೆ. ಸೊ ನಾನು ಅಬ್ಸರ್ವ್ ಮಾಡಿದ ಹಾಗೆ ನಿಮ್ಮ ಟೀಮ್ನಲ್ಲಿ ತುಂಬ ಸಣ್ಣ ಮಕ್ಕಳನ್ನು ನಾವು ನೋಡಿದ್ವಿ, ಅದರಲ್ಲೂ ಹೆಣ್ಣು ಮಕ್ಕಳನ್ನ ನೋಡಿದ್ವಿ. ಸೊ ಈ ಗಂಡು ಕಲೆ ಅಂತ ಹೆಸರಾಗಿದ್ದಂತಹ ಈ ಕಲೆನ ಗಂಡು ಮಕ್ಕಳ ರೀತಿಯಲ್ಲೇ ನೀವು ಹೆಣ್ಣು ಮಕ್ಕಳನ್ನ ಪ್ರಿಪೇರ್ ಮಾಡ್ತೀರಾ? ಕುಣಿತ ಆಗಿರ್ಬೋದು, ವೇಷ ಆಗಿರ್ಬೋದು, ಆ ಕಟ್ಟುವಂಥ ಬಟ್ಟೆ? ಇಲ್ಲ, ಹಾಗೇನಿಲ್ಲ. ಈಗ ಯಕ್ಷಗಾನ ಎನ್ನುವುದು ಗಂಡು ಕಲೆ ಅನ್ನೋದು ಒಂದು ಪ್ರಚಲಿತ. ಅಂದರೆ ಅದರಲ್ಲಿರುವಂತಹ ಆ ಪೌರುಷ ಪ್ರಧಾನವಾದುದಕ್ಕೆ ಅದನ್ನು ಗಂಡು ಕಲೆ ಎನ್ನುವುದಲ್ಲದೆ ಹೆಣ್ಣು ಮಕ್ಕಳು ಮಾಡಬಾರದು ಅಂತ ಹಾಗೇನಿಲ್ಲ. ಹಾಗಾಗಿ ಗಂಡು ಕಲೆ ಅಂತ ಮಾತ್ರ. ಮತ್ತೆ ಪ್ರಯತ್ನ ಪಟ್ಟರೆ ಯಾವುದನ್ನು ಮಾಡಬಹುದು. ಆದರೆ ಆಸಕ್ತಿ ಮತ್ತು ಶ್ರದ್ಧೆ ಇದ್ದರೆ ಯಾವ ಹುಡುಗಿಯರು ಹೆವಿ ಇರ್ತದೆ, ಡ್ರೆಸ್ ಎಲ್ಲ ಕಟ್ಟುವಾಗ ತುಂಬ ಕಷ್ಟ ಆಗ್ತದೆ. ನಮ್ಮ ಸೆನ್ಸಿಟಿವ್ ಅದು ಆದರೂ ಕೂಡ ಅಂದರೆ ಅದು ಅವರಲ್ಲಿರುವ ಆಸಕ್ತಿ ಮತ್ತು ಅವರಲ್ಲಿರುವ ಶ್ರದ್ಧೆಯಿಂದ ಅದು ಸಾಧ್ಯ ಆಗ್ತದೆ. ನಾವು ಇಲ್ಲಿಗೆ ಬರುವಾಗ ನಮ್ಮ ಟೀಮ್ ಹೊರತಾಗಿ ಕೂಡ ಅತಿಥಿ ಕಲಾವಿದರನ್ನು ಕೂಡ ಕರ್ಕೊಂಡು ಬಂದಿದ್ದೇವೆ. ಅಂದರೆ 3:30 ಗಂಟೆಗೆ ಪ್ರಸಂಗ ಸ್ಟಾರ್ಟ್ ಆಗಬೇಕು. ಮತ್ತು ನಮ್ಮಲ್ಲಿ ಹುಡುಗರು ಕೂಡ ಕಲಿತಾ ಇದ್ದಾರೆ, ಅವರನ್ನು ಇಲ್ಲಿ ಕರ್ಕೊಂಡು ಬರಲಿಕ್ಕಿಲ್ಲ. ಹಾಗಾಗಿ ನಮ್ಮ ಟೀಮ್ನ ಮಕ್ಕಳಿಗೆ ನಾವು 6 ವರ್ಷದಿಂದ ತಗೊಳ್ತಾ ಇದ್ದೇವೆ, ಕಲಿತಾ ಇದ್ದಾರೆ. 6 ವರ್ಷದಿಂದ ಎಷ್ಟು ವರ್ಷದ ವಯಸ್ಸಿನವರೆಗೂ ತಗೊಳ್ತಾ ಇದ್ದಾರೆ. ಮತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಮಹಿಳಾ ಟೀಮ್ಗಳು ಕೂಡ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಟೀಮಿನ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು. ಮುಂದಿನ ನಮ್ಮ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಇನ್ನಷ್ಟು ವಿಡಿಯೋಗಳು ನಿಮಗೆ ನೇರವಾಗಿ ಸಿಗಲಿವೆ. ಧನ್ಯವಾದಗಳು.